ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಮತ್ತೊಂದು ಆವರ್ತಿ ದೇವರು ಒಂದು ಹೊಸ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ದೇವರು ಅದ್ಭುತವಾಗಿ ಸೇವೆಗೆ ಸಹಾಯ ಮಾಡ್ತಾಯಿದ್ದಾನೆ. ನಿಮ್ಮೆಲ್ಲರ ಪ್ರಾರ್ಥನೆ ಬಲವು ಮತ್ತು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡುವಂಥದ್ದು, ಶೇರ್ ಮಾಡುವಂಥದ್ದು ನನ್ನ ಸೇವೆಗೆ ಪ್ರೋತ್ಸಾಹವನ್ನು ತಂದು ಕೊಡ್ತಾ ಇದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯದ ಭಾಗವು ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ ವಚನ 3ರಲ್ಲಿ ಈ ರೀತಿಯಾಗಿ ಹೇಳ್ತದೆ. ದ ಆ್ಯಕ್ಟ್ಸ್ ಚಾಪ್ಟರ್ 5 ವರ್ಸ್ 3ನಲ್ಲಿ ಈ ರೀತಿಯಾಗಿ ಹೇಳ್ತದೆ. ಆಗ ಪೇತ್ರನು ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದೀ ಎನ್ನುವಂಥದ್ದು. ಈ ದಿನದ ದೇವರ ವಾಕ್ಯದ ತಲೆಬರಹ ಕ್ಷಮೆಯಿಲ್ಲದ ಪಾಪ ಯಾವುದು ಎಂದು. ವಾಟ್ ಸಿನ್ ವಿಲ್ ನಾಟ್ ಬಿ ಫಾರ್ಗಿವನ್? ಯಾವ ಪಾಪ ಕ್ಷಮಾಪಣೆ ಆಗಲಾರದು ಎನ್ನುವಂಥ ವಿಷಯವನ್ನು ನಾವು ನೋಡುವಾಗ, ಇಲ್ಲಿ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ ವಚನ 1ರಿಂದ ಈ ರೀತಿ ನಾವು ನೋಡೋರಾಗಿದ್ದೇವೆ. ಏನಂತಂದರೆ, ಶಿಷ್ಯರಲ್ಲಿ ಅನೇಕರು ತಮ್ಮ ಆಸ್ತಿಯನ್ನು ಮಾರಿ ಹುದುವಾಗಿಟ್ಟು ಎಲ್ಲರೂ ಒಂದೇ ಕಡೆ ಸೇರಿಸಿಟ್ಟು ಎಲ್ಲರೂ ಅಲ್ಲೇ ಉಣ್ಣುವುದು, ತಿನ್ನುವುದು, ಅವ್ರ ಬಟ್ಟೆ ಬರೆ ಅವರಿಗೆ ಬೇಕಾಗಿರುವಂಥ ಖರ್ಚೆಲ್ಲ ಅಲ್ಲಿಯೇ ಮಾಡುವುದಕ್ಕೋಸ್ಕರ ಪೇತ್ರನು ಅಲ್ಲಿರಲಿಕ್ಕಿರುವಂಥ ಜನರಿಗೆ, ಸಭಿಕರಿಗೆ ತಿಳಿಸಿದಾಗ ಆತನು ಆ ಜನರೆಲ್ಲರೂ ತಮ್ಮ ಆಸ್ತಿಪಾಸ್ತಿಗಳನ್ನು, ಚಿರಾಸ್ತಿಗಳನ್ನು, ಹಿರಿಯರ ಆಸ್ತಿಗಳನ್ನೆಲ್ಲ ಮಾರಿ ತಂದು ಸಭೆಯಲ್ಲಿಟ್ಟು ಅಲ್ಲಿ ಜೀವನ ಮಾಡ್ತಾಯಿದ್ರು. ಆದರೆ ಅನನೀಯ, ಸಫೈರ ಎನ್ನುವಂಥ ಇಬ್ಬರು ಗಂಡ ಹೆಂಡತಿ ಏನು ಮಾಡಿದರು? ಅವರೂ ಕೂಡ ತಮ್ಮ ಹೊಲವನ್ನು, ಆಸ್ತಿಯನ್ನು ಮಾರಿ ಅವರು ಸ್ವಲ್ಪ ಭಾಗವನ್ನು ಬಚ್ಚಿಟ್ಟುಕೊಂಡರು. ಅದಕ್ಕೆ ಇಲ್ಲಿ ಪೇತ್ರ ಆತ್ಮಭರಿತನಾಗಿ ಹೇಳ್ತಾ ಇದ್ದಾನೆ, ಅನನೀಯನಿಗೆ ಹೇಳ್ತಾ ಇದ್ದಾನೆ, ನೀನು ಹೊಲವನ್ನು ಮಾರಿ, 3ನೇ ವಚನದಲ್ಲಿ, ನೀನು ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ಯಾಕೆ? ಸೈತಾನನು ಅನನೀಯ, ಸಫೈರಳ ಹೃದಯದಲ್ಲಿ ತುಂಬಿಕೊಂಡಿರುವುದರಿಂದ ಅವರಿಬ್ಬರು ಪಾಪ ಮಾಡೋದಕ್ಕೆ ಸಾಧ್ಯವಾಯಿತು. ಸೈತಾನನು ನಿಮ್ಮ ಹೃದಯದಲ್ಲಿ ತುಂಬಿಕೊಂಡಿರುವುದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಿದ್ದಿ? ಇಲ್ಲಿ ಅನನೀಯ, ಸಫೈರಳು ಪವಿತ್ರಾತ್ಮನನ್ನು ವಂಚಿಸ್ತಾ ಇದ್ದಾರೆ. ಪೇತ್ರನು ಎಲ್ಲರಿಗೂ ಹೇಳಿದ ಮಾತಿನ ಮೇರೆಗೆ ಅವರು ನಡೆಯದೆ ಅದಕ್ಕೆ ವಿರೋಧವಾಗಿ ನಡೆಯುವಂಥದ್ದು. ಆ ರೀತಿ ಮಾಡಿ ಅವನೇನು ಮಾಡ್ತಾ ಇದ್ದಾನೆ? ಬಂದಿರಲಿಕ್ಕಿರುವಂಥ ಹಣದಲ್ಲಿ ಸ್ವಲ್ಪವನ್ನು ಬಚ್ಚಿಟ್ಟುಕೊಂಡು ಪೇತ್ರನ ಹತ್ರ ಹೋದಾಗ ಪೇತ್ರ ಈ ಮಾತು ಹೇಳ್ತಾ ಇದ್ದಾರೆ. ಆವಾಗ ಪೇತ್ರ ಆತ್ಮಭರಿತನಾಗಿ, ನೀನು ಈ ರೀತಿ ಪವಿತ್ರಾತ್ಮನನ್ನು ವಂಚಿಸಿದ್ದು ದೇವರಿಗೆ ವಿರೋಧವಾಗಿರುವುದರಿಂದ ನೀನು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಅಂತ ಹೇಳಿದಾಗ ಅನನೀಯ ಅದೇ ಕ್ಷಣದಲ್ಲಿ ಅಲ್ಲಿಯೇ ತನ್ನ ಪ್ರಾಣವನ್ನು ಬಿಟ್ಟದನ್ನು ನಾವು ನೋಡ್ತೇವೆ. ಅವನಿಗೆ ಸಮಾಧಿ ಮಾಡಿ ಬರುವಷ್ಟರಲ್ಲಿ ಮತ್ತೆ ಅವನ ಹೆಂಡತಿ ಸಫೈರಳಿಗೆ ಆಕೆ ಕೂಡ ಅದೇ ಮಾತು ಹೇಳುವಂಥದ್ದನ್ನು ನಾವಿಲ್ಲಿ ನೋಡುವವರಾಗಿದ್ದೇವೆ. ಆಗ ಪೇತ್ರನು ಆಕೆಗೆ, ಅಂದರೆ ಸಫೈರಳಿಗೆ, ನೀವಿಬ್ಬರು ಕರ್ತನ ಆತ್ಮವನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಇಗೋ, ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದು ಬಾಗಿಲಿನಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನೂ ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಎಷ್ಟು ಭಯಂಕರವಾದ ಪರಿಸ್ಥಿತಿ! ಎಷ್ಟು ಭಯಂಕರವಾದ, ದೇವರಿಗೆ ವಂಚಿಸುವಂಥದ್ದು ಭಯಂಕರವಾದ ಪರಿಸ್ಥಿತಿ. ದೇವರು ಎಲ್ಲವನ್ನು ನೋಡುವಾತನಾಗಿದ್ದಾನೆ. ನಾವು ಎಲ್ಲಿದ್ದರೂ ಕೂಡ ನಮ್ಮನ್ನು ನೋಡುವಾತನಾಗಿದ್ದಾನೆ. ಆತ್ಮನ ಕಣ್ಣುಗಳಿಂದ
ಆತನು ನಮ್ಮನ್ನು ನೋಡುವ ಆತನಾಗಿದ್ದಾನೆ. ಪಾಪದ ಕಣ್ಣುಗಳು ನಮಗೆ ಒಂದು ಅಡ್ಡಗೋಡೆ ಇರುವಾಗ ಅದು ನಮಗೆ ಕಾಣೋದಿಲ್ಲ. ಆದರೆ ಆತ್ಮನ ಕಣ್ಣುಗಳು ನಾವೆಲ್ಲಿದ್ದರೂ ಕೂಡ ಅದು ನೋಡುವಂಥದ್ದಾಗಿದೆ. ಆತನು ಎಲ್ಲವನ್ನು ನೋಡುವ ದೇವರು, ಎಲ್ಲವನ್ನು ಬಲ್ಲಂಥ ದೇವರು. ಆತನು ಈ ಅನನೀಯ ಸಫೈರಳು ಮಾಡಿರಲಿಕ್ಕಿರುವಂಥ ಈ ವಂಚನೆಗೆ ಪೇತ್ರನು ದೇವರ ಆತ್ಮನಿಂದ ತುಂಬಿದವನಾಗಿ ಅವರಿಬ್ಬರಿಗೆ ಕೇಳುವಾಗ ಅವರಿಬ್ಬರು ಅಲ್ಲಿಯೇ ಪ್ರಾಣ ಬಿಟ್ಟರು. ದೇವರನ್ನು ವಂಚಿಸುವಂಥದ್ದು, ದೇವರಿಗೆ ಮೋಸ ಮಾಡುವಂಥದ್ದು, ದೇವರ ಹಣವನ್ನು ಕದ್ದುಕೊಳ್ಳುವಂಥದ್ದು ಎಷ್ಟು ಭಯಂಕರವಾದ ಪರಿಸ್ಥಿತಿಯಾಗಿದೆ ಎನ್ನುವಂಥದ್ದು ನಾವಿಲ್ಲಿ ನೋಡಿದ್ದೇವೆ. ಮತ್ತು ಅದೇ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 51ನೇ ವಚನ ನಾವು ನೋಡುವಾಗ, ಅದು ಮೊದಲು 6ನೇ ವಚನ 6ನೇ ಅಧ್ಯಾಯ 8ನೇ ವಚನದ ಮೇಲೆ ತಲೆಬರಹ ಇದೆಯಲ್ಲ, ಅಲ್ಲಿ ನೋಡುವಾಗ ದೇವದೂಷಣೆ ಮಾಡಿದನೆಂದು ಕೆಲವರು ಸ್ಟೆಫೆನನ ಮೇಲೆ ತಪ್ಪು ಹೊರಿಸಿದರು. ದೇವದೂಷಣೆ, ಅವನು ಪ್ರತಿವಾದ ಮಾಡಿದ ಮೇಲೆ ಮರಣವನ್ನು ಹೊಂದಿದ್ದು ಅಂತ. ದೇವದೂಷಣೆ ಮಾಡುವಂಥದ್ದು, ಪವಿತ್ರಾತ್ಮನನ್ನು ದೂಷಿಸುವಂಥದ್ದು. ಈಗ ನಾವು 7ನೇ ಅಧ್ಯಾಯ 51ನೇ ವಚನಕ್ಕೆ ನಾವು ಬರುವಾಗ, ಚಂಡಿಗಳೇ, ಮನಃಶುದ್ಧಿಯೂ ಕರ್ಣಶುದ್ಧಿಯೂ ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆಯೇ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ ಎಂದು. ಪವಿತ್ರಾತ್ಮನನ್ನು ಎದುರಿಸುವವರಿಗೆ ಎಷ್ಟು ಭಯಂಕರವಾದ ಪರಿಸ್ಥಿತಿ ಬರ್ತದೆ. ಯೇಸು ಸ್ವಾಮಿ ತಾನು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಏರಿ ಹೋಗುವಾಗ, ನಾನು ಪರಲೋಕಕ್ಕೆ ಏರಿ ಹೋಗದೇ ಇದ್ದರೆ ಪವಿತ್ರಾತ್ಮನನ್ನು ಈ ಲೋಕಕ್ಕೆ ಕಳುಹಿಸೋದಕ್ಕೆ ಆಗುವುದಿಲ್ಲ ಅಂಥೇಳಿ ತನ್ನ ಶಿಷ್ಯರಿಗೆ ಹೇಳಿ ಪರಲೋಕಕ್ಕೆ ಏರಿ ಹೋಗಿ ತನ್ನ ಆತ್ಮವನ್ನು ಈ ಲೋಕಕ್ಕೆ ಕಳುಹಿಸಿರುವಂಥದ್ದು. ಈ ಲೋಕದ ಜನ ನೋಡಲಿಲ್ಲ, ತಿಳಿಯಲಿಲ್ಲ. ದೇವರ ಆತ್ಮನ ನಮ್ಮ ಜೊತೆ ಇದ್ದಾನೆ, ನಮ್ಮಲ್ಲಿದ್ದಾನೆ, ನಮ್ಮ ಬಳಿಯಲ್ಲಿದ್ದಾನೆ ಎನ್ನುವಂಥದ್ದು ಅರಿಯದ ರೀತಿಯಿಂದ ತಪ್ಪುಗಳು, ಪಾಪಗಳು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಎದುರಿಸುವಂಥದ್ದು, ದೇವರ ಆತ್ಮನಿಗೆ ಎದುರಿಸುವಂಥದ್ದು ಭಯಂಕರವಾಗಿರುವಂಥದ್ದಾಗಿದೆ. ಇಲ್ಲಿ ಸ್ಟೆಫೆನನು ಆ ರೀತಿಯಾಗಿ ಎದುರಿಸಿದನು ಅಂಥೇಳಿ ಜನರು ಅವನನ್ನು ಕೊಂದುಬಿಟ್ರು. ಆದರೆ ಸ್ಟೆಫೆನನು ದೇವರ ಆತ್ಮನನ್ನು ಎದುರಿಸಿದವನಲ್ಲ. ಆದರೆ ಜನರು ಸುಳ್ಳು ಹೇಳಿ ಸ್ಟೆಫೆನನು ದೇವರ ಆತ್ಮನನ್ನು ಎದುರಿಸಿದ್ದಾನೆ ಅಂತ ಹೇಳುವವರಾಗಿದ್ದಾರೆ. ಆದರೆ ಇಲ್ಲಿ ದೇವರ ಆತ್ಮನನ್ನು ಎದುರಿಸಿದವರು ಜನಗಳೇ ಆಗಿದ್ದಾರೆ. ದೇವರ ಆತ್ಮನನ್ನು ಎದುರಿಸಿದವರಿಗೆ ಯಾವತ್ತೂ ಒಳ್ಳೆಯದಾಗಲ್ಲ, ಅದು ಕ್ಷಮಾಪಣೆ ಆಗುವುದಿಲ್ಲ. ದೇವರ ಆತ್ಮನನ್ನು ನೋಯಿಸಿದವರಿಗೆ ಕ್ಷಮಾಪಣೆ ಇಲ್ಲ, ದೇವರ ಆತ್ಮನನ್ನು ಎದುರಿಸಿದವರಿಗೆ ಕ್ಷಮಾಪಣೆ ಇಲ್ಲ, ದೇವರ ಆತ್ಮನನ್ನು ವಂಚಿಸಿದವರಿಗೆ ಕ್ಷಮಾಪಣೆ ಇಲ್ಲ, ದೇವರ ಆತ್ಮನಿಗೆ ಮೋಸ ಮಾಡಿದವರಿಗೆ ಕ್ಷಮಾಪಣೆ ಇಲ್ಲ ಅಂಥೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ಬಿ ಭಾಗದಲ್ಲಿ ನೋಡೋಣ. ಹಿಬ್ರೂಸ್ ಚಾಪ್ಟರ್ 10 ವರ್ಸ್ 29 ಪಾರ್ಟ್ ಬಿ. ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ, ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಕ್ರೂರವಾದ ದಂಡನೆ, ದೇವರನ್ನು ನೋಯಿಸಿದವರಿಗೆ ಕ್ರೂರವಾದ ದಂಡನೆ ಇದೆ. ಆದರೆ ಪವಿತ್ರಾತ್ಮನನ್ನು ನೋಯಿಸಿದವರಿಗೆ ಇನ್ನೂ ಹೆಚ್ಚಿನ ಕ್ರೂರ ದಂಡನೆ ಇದೆ. ಕ್ಷಮಾಪಣೆನೇ ಇಲ್ಲ ಎನ್ನುವಂಥದ್ದು ಬೈಬಲ್ನಲ್ಲಿ ಪಡ್ತಾ ಇದೆ. ತಿರಸ್ಕಾರ, ಎಲ್ಲಿದ್ದಾನೆ ಪವಿತ್ರಾತ್ಮ? ಪವಿತ್ರಾತ್ಮ ಇದ್ದರೆ ನಮಗೆ ಯಾಕೆ ಹೀಗಾಗ್ತಿತ್ತು ಎನ್ನುವಂಥದ್ದು ಒಂದಾಗಿ. ಆದರೆ ಪವಿತ್ರಾತ್ಮನಿಗೆ ಆಲ್ರೆಡಿ ದೇವರು ಏನು ಮಾಡಿದ್ದಾರೆ, ಪವಿತ್ರಾತ್ಮನನ್ನು ಈ ಭೂಲೋಕಕ್ಕೆ ಕಳುಹಿಸಿದ್ದಾರೆ. ಪವಿತ್ರಾತ್ಮನು ಈ ಭೂಲೋಕದಲ್ಲಿ ನಮ್ಮ ಬಳಿಯಲ್ಲಿದ್ದಾನೆ, ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಒಳಗೆ ಇದ್ದಾರೆ. ಯಾವತ್ತು ನಾವು ದೇವರನ್ನು ನಂಬುತ್ತೇವೋ ಆ ದಿನ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಆದರೆ ಜನಗಳು ದೇವರನ್ನು ಯಾವ ರೀತಿ ಹಾಸ್ಯಾಸ್ಪದವಾಗಿ, ದೇವರೇ ಇಳಿದು ಬಾ, ಇಳಿದು ಬಾ, ಇಳಿದು ಬಾ,
ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡುವಾಗ ಹಿಂದಿ ಹಾಡುಗಳು ನಾವು ಕೇಳಿಸ್ಕೊಳ್ತೇವೆ, ಕನ್ನಡ ಹಾಡುಗಳು ನಾವು ಕೇಳಿಸ್ಕೊಳ್ತೇವೆ. ದೇವರೇ ನಿನಗೆ ಸ್ವಾಗತ ಅಂತ ಹೇಳುವಂಥದ್ದನ್ನು ಕೇಳಿಸ್ಕೊಳ್ತೇವೆ. ದೇವರೇ ನೀನು ಇಳಿದು ಬಾ ಅಂತ ನಾವು ಕೇಳಿಸ್ಕೊಳ್ತೇವೆ. ದೇವರು ಆಲ್ರೆಡಿ ನಮ್ಮ ಹೃದಯದಲ್ಲಿದ್ದಾನೆ, ನಮ್ಮ ಜೊತೆಯಲ್ಲಿದ್ದಾನೆ. ಆದರೆ ನಾವು ಕರೆಯುವಂಥದ್ದು ಎಷ್ಟು ಭಯಂಕರವಾದದ್ದು. ಆತ್ಮೀಕವಾಗಿ ನಾವು ಅದ್ಭುತವಾದ ವಿಷಯಗಳನ್ನು ನಾವು ತಿಳಿಯುವಾಗ ದೇವರಾತ್ಮನು ನಮ್ಮ ಜೊತೆಯಲ್ಲೇ ಇದ್ದಾನೆ ಎನ್ನುವಂಥದ್ದು. ಈ ರೀತಿಯಾಗಿ ಹಾಸ್ಯಾಸ್ಪದ ಮಾಡಿ ದೇವರನ್ನು ತಿರಸ್ಕರಿಸುವಂಥದ್ದು, ಆತ್ಮನನ್ನು ತಿರಸ್ಕರಿಸುವಂಥದ್ದು ಎಷ್ಟು ಭಯಂಕರವಾಗಿದೆ. ದೇವರು ನಮ್ಮ ಜೊತೆ ಇದ್ದರೂ ಕೂಡ ಇಲ್ಲ ಎನ್ನುವಂಥದ್ದು, ಆತ್ಮನು ನಮ್ಮ ಜೊತೆ ಇದ್ದರೂ ಕೂಡ ಅದು ಕರೆಯುವಂಥದ್ದು ಭಯಂಕರವಾದದ್ದಾಗಿದೆ. ಮತ್ತು ದೇವರು ಇನ್ನೂ ಆತ್ಮನು ಇಲ್ಲವೇ ಎನ್ನುವಂಥ ತಿರಸ್ಕಾರ ಕೂಡ ಅನೇಕ ಜನರು ಆತನನ್ನು ಹೀಯಾಳಿಸುವಂಥದ್ದು, ಹಾಸ್ಯ ಮಾಡುವಂಥದ್ದು, ತಿರಸ್ಕರಿಸುವಂಥದ್ದು ಇದು ಕೂಡ ಕ್ಷಮಿಸಲಾರದ ಪಾಪವಾಗಿದೆ. ಒಂದನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ನೋಯಿಸುವಂಥದ್ದು ಅಂತ ನಾವು ನೋಡ್ತೇವೆ. ಪವಿತ್ರಾತ್ಮನನ್ನು ನಾವು ನೋಯಿಸಬಾರದು. 1ನೇ ಥೆಸಲೋನಿಕ 5ನೇ ಅಧ್ಯಾಯ 19ನೇ ವಚನದಲ್ಲಿ, 1 Thessalonians chapter 5 verse 19, ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ನೋಯಿಸಬಾರದು. ಪವಿತ್ರಾತ್ಮನು ನಮ್ಮಲ್ಲಿಯೇ ಇದ್ದಾನೆ. ನಾವು ನೋಯಿಸುವಾಗ ಪವಿತ್ರಾತ್ಮನು ನೊಂದುಕೊಳ್ಳುವ ಆತನಾಗಿದ್ದಾನೆ. ಪವಿತ್ರಾತ್ಮನಿಗೆ ವಿರೋಧವಾದ ಕೆಲಸಗಳು ಮಾಡುವಾಗ, ವಂಚನೆ ಅನನೀಯ ಸಫೈರಳಂತೆ ವಂಚನೆ ಮಾಡುವಾಗ, ಮೋಸ ಮಾಡುವಾಗ, ಮತ್ತು ನಾವು ಯಾರು ಸ್ಟೆಫೆನನ ಮೇಲೆ ತಪ್ಪು ಹೊರಿಸಿದಿರಲ್ಲ, ಏನಂತ ತಪ್ಪು ಹೊರಿಸಿದ್ರಂತಂದರೆ ಅವನು ಪ್ರತಿವಾದ ಏನಂತ ಮಾಡಿದ್ರಂತಂದರೆ ಅವನು ವಿರೋಧವಾಗಿ ಮಾಡ್ತಾಯಿದ್ದಾನೆ, ಆತನ ವಿರೋಧವಾಗಿ ದೇವರಿಗೆ ಆತ್ಮನಿಗೆ ವಿರೋಧವಾಗಿದ್ದಾನೆ ಎನ್ನುವಂಥ ತಪ್ಪು ಆತನ ಮೇಲೆ ಹೊರಿಸಿದ್ರು. ಆದರೆ ಇಲ್ಲಿ ನಾವು ದೇವರಿಗೆ ತಿರಸ್ಕಾರ ಮಾಡುವುದು ಇಂಥದ್ದೆಲ್ಲ ನಾವು ಮಾಡುವಾಗ, ದೇವರ ಆತ್ಮನಿಗೆ ನಾವು ನೋಯಿಸುವಾಗ ಇದು ಏನಾಗ್ಬಿಡ್ತದಂತಂದರೆ ಕ್ಷಮಾಪಣೆ ಇಲ್ಲ. ದೇವರ ಆತ್ಮನನ್ನು ನೋಯಿಸುವುದರಿಂದ ಕ್ಷಮಾಪಣೆ ಇಲ್ಲ ಎಂದು ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಎಫೆಸ 4:30 ಏನು ಹೇಳ್ತಾ ಇದೆ ಅಂತಂದರೆ, ಎಫೆಸ 4:30 ಈ ರೀತಿಯಾಗಿ ಹೇಳ್ತಾ ಇದೆ, ದೇವರ ಪವಿತ್ರ ಆತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಪವಿತ್ರಾತ್ಮನಲ್ಲಿ ನಾವು ಮುದ್ರೆ ಹೊಂದಿದ್ದೇವೆ. ಯಾವ ದಿನಕ್ಕಾಗಿ? ವಿಮೋಚನೆಯ ದಿನಕ್ಕಾಗಿ. ವಿಮೋಚನೆಯ ದಿನವು ಅದ್ಭುತ ದಿನವಾಗಿದೆ, ಪರಲೋಕವನ್ನು ಸೇರುವಂಥ ದಿನವಾಗಿದೆ. ಆ ವಿಮೋಚನೆ ಅಂದರೆ ಈ ಲೋಕದಿಂದ ಬಿಡುಗಡೆಯಾಗುವಂಥ ದಿನವಾಗಿದೆ. ಈ ಲೋಕದಿಂದ ನಾವು ಪರಲೋಕಕ್ಕೆ ಏರಿ ಹೋಗುವಂಥ ದಿನವಾಗಿದೆ. ಅಂಥ ದಿನದಲ್ಲಿ ಪವಿತ್ರಾತ್ಮನಿಂದ ನಾವು ಮುದ್ರೆ ಹೊಂದುವವರಾಗಿದ್ದೇವೆ. ಆ ಪವಿತ್ರಾತ್ಮನನ್ನು ದುಃಖಪಡಿಸುವಾಗ ಪವಿತ್ರಾತ್ಮನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ನಮ್ಮ ಜೊತೆ ಎನ್ನುವಂಥದ್ದು. ಆದ್ದರಿಂದ ನಾವು ಪವಿತ್ರಾತ್ಮನನ್ನು ನೋಯಿಸಬಾರದು ಎನ್ನುವಂಥದ್ದು. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಎನ್ನುವಂಥದ್ದು. 1 Thessalonians chapter 5 verse 19 ನಾವು ಪವಿತ್ರಾತ್ಮನನ್ನು ದುಃಖಪಡಿಸಬಾರದು, ಪವಿತ್ರಾತ್ಮನನ್ನು ನೋಯಿಸಬಾರದು ಎನ್ನುವಂಥ ವಿಷಯವನ್ನು ನಾವು ಇದನ್ನು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನ 31-32 ಇನ್ನೂ ಸ್ಪಷ್ಟವಾಗಿ ನಾವು ನೋಡುವವರಾಗಿದ್ದೇವೆ. ಮ್ಯಾಥ್ಯೂ ಚಾಪ್ಟರ್ 12 verses 31 and 32. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ನೋಡ್ರಿ, ಇಷ್ಟು ಹೊತ್ತು ನಾವು ಸುತ್ತಿ ಬಳಸಿ ಬರುವಂಥದ್ದು ಮತ್ತೆ ಅದೇ ವಾಕ್ಯಕ್ಕೆ. ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಇನ್ನೂ ಕೆಳಗಡೆ ಇನ್ನೂ ಸ್ಪಷ್ಟವಾಗಿ, ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ, ಯಾವನಾದರೂ ಅಂದರೆ ಈ ಲೋಕದ ಜನರು ಮನುಷ್ಯ ಕುಮಾರನು ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು.
ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಲೋಕದ ಜನರು ಮಾತಾಡಿದಾಗ ಅವನು ದೇವರಾಗಿದ್ದರೆ ತನ್ನನ್ನು ತಾನು ಯಾಕೆ ಉಳಿಸಿಕೊಳ್ಳಲಿಲ್ಲ ಅಂತ ಶಿಲುಬೆ ಮೇಲಿರುವಾಗ, ಈ ಯೇಸು ಕ್ರಿಸ್ತನು ದೇವರೇ ಅಲ್ಲ ಎಂದು ಜನರು ಹೇಳುವಾಗ, ಯೇಸು ಕ್ರಿಸ್ತನು ಸತ್ತೇ ಇಲ್ಲ ಎಂದು ಹೇಳುವಾಗ, ಯೇಸು ಕ್ರಿಸ್ತನು ಒಬ್ಬ ಮನುಷ್ಯನು ಎಂದು ಹೇಳುವಾಗ, ಹೌದು, ಈ ಲೋಕದಲ್ಲಿ ದೇಹಧಾರಿಯಾಗಿ ಬಂದಾಗ ಮನುಷ್ಯನಾಗಿದ್ದನು, ಮತ್ತು ಸಂಪೂರ್ಣ ಮನುಷ್ಯನಾಗಿದ್ದನು, ಮತ್ತು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೇರಿ ಹೋದ ಮೇಲೆ ಸಂಪೂರ್ಣ ದೇವರಾಗಿದ್ದಾನೆ. ಇಲ್ಲಿ ಸಂಪೂರ್ಣ ದೇವರೂ ಆಗಿದ್ದನು, ಸಂಪೂರ್ಣ ಮನುಷ್ಯನೂ ಆಗಿದ್ದನು. ಅದಕ್ಕೋಸ್ಕರ ಆತನು ಈ ಲೋಕದಲ್ಲಿ ಪಾಪ ಮಾಡಲಾರದ ಹಾಗೆ ಜೀವಿಸಿದನು. ಈ ಎಲ್ಲ ಮಾತುಗಳು ಆಡಿದರೂ ಕ್ಷಮಾಪಣೆಯುಂಟು ಅಂತ ಬೈಬಲ್ ಹೇಳ್ತಾ ಇದೆ. ಏನೇ ಯೇಸು ಕ್ರಿಸ್ತನಿಗೆ ನಾವು ಎದುರು ಮಾತಾಡಿದರೆ, ಯೇಸು ಕ್ರಿಸ್ತನ ವಿಷಯವಾಗಿ ತಪ್ಪು ಮಾತಾಡಿದರೆ ನಮಗೆ ಕ್ಷಮಾಪಣೆ ಉಂಟು ಅಂತ ಬೈಬಲ್ ಹೇಳ್ತಾ ಇದೆ. ಮತ್ತು ಕೆಳಗಡೆ ಏನು ಹೇಳ್ತಾ ಇದೆ? ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲಾಗುವುದಿಲ್ಲ. ಇದೇ ಕ್ಷಮಿಸಲಾರದ ಪಾಪ. ಕ್ಷಮೆ ಇಲ್ಲದ ಪಾಪ ಯಾವುದು ಅಂತ ನಾನು ಕೇಳಿದೆ. ವಾಟ್ ಸಿನ್ ವಿಲ್ ನಾಟ್ ಬಿ ಫಾರ್ ಗಿವನ್ ಅಂತ. ಇಲ್ಲಿ ಯೇಸು ಕ್ರಿಸ್ತನನ್ನು ನೋಯಿಸಿದವರಿಗೆ, ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಪಾಪ ಮಾಡಿದವರಿಗೆ ಕ್ಷಮಾಪಣೆ ಇದ್ರೂ ಇದೆ. ಆದರೆ ಪರಿಶುದ್ಧಾತ್ಮನಿಗೆ ವಿರೋಧವಾಗಿ ಪಾಪ ಮಾಡಿದವರಿಗೆ ಯಾವತ್ತೂ ಕ್ಷಮಾಪಣೆ ಇಲ್ಲ. ಅವರು ಕ್ಷಮಾಪಣೆ ಇಲ್ಲದೆ ಅವರು ಎಲ್ಲಿ ಹೋಗಬೇಕಾಗ್ತದೆ? ಪಾಪದ ಗುಂಡಿಗೆ ಹೋಗಬೇಕಾಗ್ತದೆ, ನರಕಕ್ಕೆ ಹೋಗಬೇಕಾಗ್ತದೆ. ಆದ್ದರಿಂದ ನಾವು ನಮ್ಮಲ್ಲಿರುವಂಥ ಪವಿತ್ರಾತ್ಮನನ್ನು ನೋಯಿಸದ ಹಾಗೆ, ವಂಚಿಸದ ಹಾಗೆ, ಮೋಸ ಮಾಡದ ಹಾಗೆ, ಪಾಪ ಮಾಡದ ಹಾಗೆ, ಎದುರು ಮಾತಾಡದ ಹಾಗೆ, ನಮ್ಮಲ್ಲಿಯೇ ಇರುವಂಥ ಪವಿತ್ರಾತ್ಮನಿಗೆ ನಾವು ಸುಳ್ಳು ಹೇಳದ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಮುದ್ರೆ ಹೊಂದಿದವರಾಗಿ, ಪವಿತ್ರಾತ್ಮನ ಮೂಲಕವಾಗಿ ಮುದ್ರೆ ಹೊಂದಿದವರಾಗಿ ವಿಮೋಚನೆಯ ದಿನದಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡುವವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಪರಿಶುದ್ಧಾತ್ಮನು ನಮ್ಮಲ್ಲಿಯೇ ಇದ್ದಾನೆ, ನಮ್ಮ ಪಕ್ಕದಲ್ಲಿಯೇ ಇದ್ದಾನೆ, ನಮ್ಮ ಜೊತೆಗಿದ್ದಾನೆ. ನಮಗೆ ಬೇಕಾಗಿರುವಂಥದ್ದೆಲ್ಲವನ್ನು ಆತನೇ ಒದಗಿಸಿಕೊಡ್ತಾ ಇದ್ದಾನೆ, ಆತನೇ ಮಾಡ್ತಾ ಇದ್ದಾನೆ, ಆತನೇ ಮಾರ್ಗದರ್ಶಕನಾಗಿದ್ದಾನೆ, ಆತನೇ ಹೇಳ್ತಾ ಇದ್ದಾನೆ, ಆತನೇ ನಮ್ಮನ್ನು ಕಾಯ್ತಾ ಇದ್ದಾನೆ. ಆದ್ದರಿಂದ ನಾವು ಪವಿತ್ರಾತ್ಮನನ್ನು ಯಾವಾಗಲೂ ಗೌರವಿಸುವವರಾಗಿದ್ದುಕೊಂಡು ಪವಿತ್ರಾತ್ಮನಿಗೆ ವಿರೋಧವಾಗಿ ಪಾಪ ಮಾಡಿ ನಾವು ನರಕಕ್ಕೆ ಹೋಗುವುದರಿಂದ ತಪ್ಪಿಸಿಕೊಳ್ಳೋಣ ಎಂದು ಹೇಳುತ್ತಾ ಈ ದಿನದ ದೇವರ ವಾಕ್ಯವನ್ನು ಮುಗಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ನನಗೆ ಈ ವಿಡಿಯೋ ಮಾಡೋದಕ್ಕೆ ಸಹಾಯ ಮಾಡಿರುವಂಥ ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್.